ತಿಳಿದಿರುವುದು ಹನಿಯಷ್ಟು, ತಿಳಿಯಬೇಕಾಗಿರುವುದು ಸಾಗರದಷ್ಟು. ಸರ್ ಐಸಾಕ್ ನ್ಯೂಟನ್. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಡೇ 4 ಆಫ್ ಸ್ಟಡಿಂಗ್ 10 hours ಇನ್ ಅ ಡೇ ಚಾಲೆಂಜ್. ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ಫಸ್ಟ್ ಸೆಷನಲ್ಲಿ FM ರಿವಿಷನ್ ಕ್ಲಾಸ್ ಕೇಳ್ಕೊಂಡೆ. ನನ್ನ ರೆಗ್ಯುಲರ್ ಕ್ಲಾಸ್ ಆಲ್ರೆಡಿ ಮುಗ್ದೋಗಿದೆ, ಸ್ವಲ್ಪ ಕಾನ್ಸೆಪ್ಟ್ ಮರ್ತೋದಂಗೆ ಆಗಿರುತ್ತೆ, ಬ್ರಷ್ ಅಪ್ ಆಗಲಿ ಅಂತ ಹೇಳ್ಬಿಟ್ಟು ರಿವಿಷನ್ ಕ್ಲಾಸ್ ಕೇಳಿಕೊಂಡು ತಿಂಡಿ ಮುಗಿಸ್ಕೊಂಡು ನಾನು 2ನೇ ಸೆಷನಲ್ಲಿ ಆಡಿಟ್ ಓದ್ಕೊಂಡೆ. ಇನ್ನು ಸಂಜೆಯಿಂದ ನಾನು ಪೇಪರ್ ನಂಬರ್ 2 ಕಾರ್ಪೊರೇಟ್ ಆ್ಯಂಡ್ ಅದರ್ ಲಾಸಲ್ಲಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್. ಈ ಚಾಪ್ಟರ್ ಸ್ವಲ್ಪ ದೊಡ್ಡದೇ ಇದೆ, ಆದರೆ ಈಸಿ ಇದೆ, ಅರ್ಥ ಮಾಡ್ಕೊಳಕ್ಕೆ ಯಾವುದೇ ಡಿಫಿಕಲ್ಟಿ ಅಂತ ಅನಿಸೋಲ್ಲ. ಆ ಚಾಪ್ಟ್ರನ್ನೆಲ್ಲ ಓದ್ಕೊಂಡು ರಾತ್ರಿ ಊಟಕ್ಕೆ ಅನ್ನ ಮತ್ತು ಬೇಳೆ ಸಾಂಬಾರು ಮರ್ತೋಗಿದೆ ಯಾವ ಸಾಂಬಾರು ಅಂತಲೂ ಕೂಡ. ಊಟ ಮುಗಿಸ್ಕೊಂಬಂದು ಇವತ್ತು ಡೇಟ್ 10, ಸೊ AS 10 ರಿವಿಷನ್ ಕ್ಲಾಸ್ ಕೇಳಿಬಿಟ್ಟು ಸೇಮ್ ಆಸ್ ಕ್ವಶನ್ ಪ್ರಾಕ್ಟೀಸ್ ಮಾಡಿದೆ. ಇವಾಗಿನ CA ಫೌಂಡೇಶನ್ CA ಇಂಟರ್ ಕ್ಲಾಸ್ ಸ್ಟಾರ್ಟ್ ಮಾಡಿರೋರಿಗೆ ನನ್ನ ಕಡೆಯಿಂದ ಜೆನ್ಯೂನ್ ಅಡ್ವೈಸ್. ಆ ಕ್ಲಾಸಲ್ಲಿ ಏನು ಮಾಡಿರ್ತಾರೋ ಅದನ್ನ ಅವತ್ತೇ ಸಾಲ್ವ್ ಮಾಡಿ. ಯಾಕೆಂದರೆ ನಿಮ್ಗೆ ಇನ್ ಕೇಸ್ ಏನಾದ್ರು ಡೌಟ್ ಬಂದು ಅಂದರೆ ನೆಕ್ಸ್ಟ್ ಡೇ ಹೋಗಿ ನಿಮ್ಮ ಫ್ಯಾಕಲ್ಟೀಸ್ನ ಕೇಳ್ಬೋದು. ನೆಕ್ಸ್ಟ್ ಡೇ ಹೋಗಿ ಯಾಕೆ ಕೇಳಬೇಕು ಅಂದರೆ, ಲೈಕ್ ನೀವು ಒಂದು 4-5 ದಿನ ಗ್ಯಾಪ್ ಕೊಟ್ಟು ಅಂದರೆ ನಿಮ್ಗೆ ಏನು ಡೌಟ್ ಇದೆ ಅಂತ ನಿಮಗೆ ಮರ್ತೋಗಿರುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಆನ್ ದ ಟ್ರ್ಯಾಕ್. ಶುಭರಾತ್ರಿ, ಸಿಹಿ ಕನಸು, ಟಾಟಾ, ಬಾಯ್.